ಹಾಯ್ ಹಲೋ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಐ ಥಿಂಕ್ ನಾನು ಸುಮಾರಾಗಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಬೆಳಗ್ಗೆ 10 ಗಂಟೆ, ಏನೂ ಕೆಲಸ ಮುಗ್ದಿಲ್ಲ. ಅಡುಗೆ ಮನೆ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಕೆಲಸಗಳಿತ್ತು. ಸೊ ಹಾಗಾಗಿ ಅಡುಗೆ ಮನೆ ಡೀಪ್ ಕ್ಲೀನ್ ಕೆಲಸನ ಮುಂದೂಡಲಾಗಿದೆ ನಾಳೆಗೆ. ಹಬ್ಬ ಹೇಗೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀರಾ, ಹೇಗೆ ಸೆಲೆಬ್ರೇಟ್ ಮಾಡ್ತಾಯಿದ್ದೀರಾ ಕಮೆಂಟ್ ಮಾಡಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಬ್ರೇಕ್ಫಾಸ್ಟ್ ಆಯಿತಾ? ನಮ್ಮದು ಬ್ರೇಕ್ಫಾಸ್ಟ್ ಆಯಿತು, ಕಾಫಿ ಆಯಿತು. ಇವತ್ತು ತಲೆ ನೋವ್ತದೆ ಯಾಕೋ, ಬೆಳಗ್ಗೆಯಿಂದ ಅನ್ಈಸಿ ಫೀಲ್ ಆಗ್ತಾಯಿದೆ. ಸಿಕ್ಕಾಪಟ್ಟೆ ಹೆಡ್ಏಕು. ಪೋರ್ಟಿಕೋ ಕ್ಲೀನ್ ಮಾಡ್ಕೊಳ್ಳೋಣ ಅಂತ 3 ಗಂಟೆಗೆ ಎದ್ದುಬಿಟ್ಟೆ. ನಿದ್ರೆ ಇಲ್ಲದಿರೋ ಕಾರಣ ಈ ಕಡೆ ಒಂದು ಸೈಡ್ ತಲೆನೋವು. ಅಮೃತಾಂಜನ್ ಹಚ್ಚಿದ್ದೀನಿ. ಕೆಲಸದವ್ರು ಬಂದಿದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ. ಬ್ರೇಕ್ಫಾಸ್ಟ್ ಇವತ್ತು ಪೊಂಗಲ್. ರೇಟ್ ಪೊಂಗಲ್ ಅಂದರೆ ಸತೀಶ್ ಪೊಂಗಲ್ ಮಾಡು ಅಂದರು. ಬೇಸಿಗೆ ಅಲ್ವಾ, ಸಂಬಾರ್. ಸೊ ಪೊಂಗಲ್ ಅಂದರೆ ಶೀತ, ಅದು ಏನಂತಾರೆ, ಹೆಸರು ಬೇಳೆ ಪೊಂಗಲ್. ಕಡಲೆಕಾಯಿ ಬೀಜ, ಮೆಣಸು, ಜೀರಿಗೆ, ಹಸಿಮೆಣಸಿಕಾಯಿ ಎಲ್ಲ ಹಾಕಿ ಪೊಂಗಲ್ ಚಟ್ನಿ. ಎಲ್ರದ್ದು ತಿಂಡಿ ಆಯಿತು, ನನ್ನದು ತಿಂಡಿ ಆಯಿತು. ಒಂದು ರೌಂಡ್ ಕಾಫಿ ಆಯಿತು. ಮನೆ ಹತ್ರ ಹಳಸಿನಣ್ಣು ಬಂದಿದ್ದರು, ನಾಟಿ ಹಳಸಿನಣ್ಣು. ಹೂ ಕೂಡ ಅಮ್ಮ ತಂದುಕೊಟ್ರು, ಅದು ಕೂಡ ತೊಗೊಂಡೆ. ಸಖತ್ತಾಗಿದೆ ನಾಟಿ ಹಳಸಿನಣ್ಣು. ನೀವೇನೇನು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿಂದರೆ ಕಮೆಂಟ್ ಮಾಡಿ. ಕೆಲಸದವ್ರು ಬಂದಿದ್ದಾರೆ, ಅವ್ರಿಗೆ ಟೀ ಮಾಡಬೇಕು. ಸ್ವಲ್ಪ ಫಿಟ್ಟಿಂಗ್ಸ್ ಎಲ್ಲ ಇದೆ, ಅದನ್ನೆಲ್ಲ ಇವತ್ತು ಕಂಪ್ಲೀಟ್ ಮಾಡಿಸ್ಕೊಂಬಿಟ್ಟು ಅಡುಗೆ ಮನೆ ಒಂದು ಕ್ಲೀನ್ ಮಾಡ್ಕೋಬೇಕು. ಮಿಕ್ಕಿದೆಲ್ಲ ಮುಗೀತು. ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು, ವಾಶ್ ಮಾಡಿ ಹಾಕಿದ್ದೀನಿ. ವ್ಲಾಗ್ ಹೇಗಾಗುತ್ತೆ ಹೀಗೆ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ. ನನ್ನ ರೆಗ್ಯುಲರ್ ವ್ಯೂವರ್ ಆಗಿದ್ದಾರೆ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ನನ್ನ ಮಾರ್ನಿಂಗ್ ರೂಟೀನ್ 3:30ಗೆ ಸ್ಟಾರ್ಟ್ ಆಗುತ್ತೆ. ಎದ್ದು ಬಾಗಿಲು ತೊಳೆದು ರಂಗೋಲಿ ಹಾಕಿ ಆಫೀಸ್ ರೂಮೆಲ್ಲ ಗುಡಿಸಿ ಒರೆಸಿ ದೇವ್ರ ಸಾಮಾನೆಲ್ಲ ಆಫೀಸ್ ರೂಮ್ದೆಲ್ಲ ಕ್ಲೀನ್ ಮಾಡಿಬಿಟ್ಟು, ಯಾಕಂದರೆ ಸತೀಶ್ಗೆ ಇವತ್ತು ಫುಲ್ ಕೆಲಸ ಇತ್ತು. ಹಾಗಾಗಿ ಆಫೀಸ್ ರೂಮು ನಮ್ಮ ಮನೆ ಪಕ್ಕ ಮಾವಿನ ಮರ ಇರೋದ್ರಿಂದ ಕೆಂಪು ಕಡ್ಜ ಅಂತಾರಲ್ಲ, ಆ ಹುಳ ಎಲ್ಲ ಆಫೀಸ್ ರೂಮ್ಗೆ ಹೊರಟೋಗಿತ್ತು. ಅದನ್ನು ನೋಡಿದ್ರೆ ಸತೀಶ್ ಬೈತಾರೆ. ಕೆಂಪಿರುವೆ ಆಗಬಾರ್ದಂತೆ ಮನೇಲಿ, ಕಪ್ಪಿರುವೆ ಹೆಚ್ಚಬೇಕಂತೆ. ಇದನ್ನು ಕ್ಲೀನ್ ಮಾಡೋಕ್ಕಾಗಲ್ವಾ ಅಂತ. ಸೊ ಬೆಳಗ್ಗೆ ಯಾಕೆ ಅವ್ರ ಕೈಲಿ ಮಾತು ಕೇಳಬೇಕು ಅಂತ ಹೇಳಿ, ಅದು ಜವಾಬ್ದಾರಿ, ನನ್ನ ಕೆಲಸ ಅಂದ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ ಗುಡಿಸಿ ಒರೆಸಿ ಫೆನೈಲ್ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕಿ, ಅದು ಇರುವೆ ಅಲ್ಲ ಕಡ್ಜ, ಕೆಂಪು ಕಡ್ಜ ಅಂತಾರಲ್ಲ, ಅದು ಲೈನಕ್ಕೆ ಆಫೀಸ್ ರೂಮ್ಗೆ ಹೋಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಇದಕ್ಕೆ ಯಾರಾದರೂ ಹೋಮ್ ರೆಮಿಡಿ ಇದ್ದರೆ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ಅದಕ್ಕೆ ಬ್ಲೀಚಿಂಗ್ ಪೌಡ್ರೆಲ್ಲ DDT ಪೌಡರ್ ಅಂತ ಸಿಗುತ್ತೆ, ಅದೆಲ್ಲ ಹಾಕೋಕ್ಕೆ ನನಗೆ ಬೇಜಾರು. ಬಿಕಾಸ್ ಆಫ್ ಅದು ಸೊತ್ತೋಗ್ಬಿಡುತ್ತೆ. ಬಟ್ ಅದು ಸಾಯ್ದರ ನಮ್ಮ ಈ ಕಡೆ ಆಫೀಸ್ ರೂಮ್ ಹತ್ರ ಬರದೇ ಇರೋ ಥರ ಏನಾದರೂ ಹೋಮ್ ರೆಮಿಡಿ ಇದ್ದರೆ ಗೊತ್ತಿದ್ದರೆ ಕಮೆಂಟಲ್ಲಿ ಹೇಳಿ. ವಾಕ್ ಮುಗಿಸ್ಕೊಂಡು ಮನೆಗೆ ಬಂದು ಹಾಲು ಕಾಯಿಸಿ ಕಾಫಿ ಮಾಡಿ ಗಂಜಿ ಮಾಡಿ, ನನ್ನ ಮಗ ಸ್ವಿಮ್ಮಿಂಗ್ ಹೋಗಿದ್ದ. ಅವನದು ಸ್ಕೇಟಿಂಗ್ ಬೋರ್ಡ್ ತೊಗೊಂಡು 1 ವರ್ಷ ಆಯಿತು, ಬಟ್ ವೀಲ್ ಹಾಳು ಮಾಡ್ಕೊಂಡಿದ್ದ. ಈಗ ಅವ್ರ ಅಪ್ಪನ ಕೈಲಿ ಕಾಡಿ ಬೇಡಿ ವೀಲ್ ಹಾಕಿಸ್ಕೊಂಡು ಬಂದಿದ್ದಾನೆ. ನಾನು ಸ್ವಲ್ಪ ಅಡುಗೆ ಮನೆ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೆ. ತೊಳೆದ್ಬಿಟ್ಟು ಬಿಸಿಲಿತ್ತಲ್ಲ ಅಂತ ಈಚೆ ಒಣೆ ಹಾಕೋಕ್ಕೆ ಅಂತ ಬಂದರೆ, ಇವರಿಬ್ಬರು ಆ ಉರಿ ಬಿಸಿಲಲ್ಲಿ ಕುಣಿತಾ ಇದ್ದಾರೆ. ಬನ್ನಿ ಇಲ್ಲಿ ಸ್ವಲ್ಪ ಅಮ್ಮನಿಗೆ ಹೆಲ್ಪ್ ಮಾಡಿಕೊಡಿ, ಬನ್ನಿ ಇಲ್ಲಿ ಅಂತ ಕೂಗಿ ಸಾಕಾಯಿತು. ನಾನು ತೊಳೆದು ಕೊಡ್ತೀನಿ, ಕೆಲಸದವ್ರು ಬರೋಕ್ಕಿಂತ ಮುಂಚೆ ತೊಗೊಂಡೋಗಿ ಪೋರ್ಟಿಕೋದಲ್ಲಿ ಒಣಗಾಕ್ಬಿಡಿ ಅಂತ. ಸೊ ಕೊನೆಗೆ ಇಬ್ಬರಿಗೆ ಬಂದು ಸ್ನಾನ ಮಾಡಿ ತಿಂಡಿ ತಿಂದು ಅಷ್ಟೋ ಹೆಲ್ಪ್ ಮಾಡಿದ್ರು. ಅಷ್ಟರಲ್ಲಿ ಇವರು ಬಂದರು. ಸ್ವಲ್ಪ ತಿನ್ನಪ್ಪ, ಟೀ ಮಾಡಲಾ? ಆಯಿತು. ಸೊ ನನ್ನ ಪಾಡಿಗೆ ನಾನು ತಿಂಡಿ ತಿಂದು ಯಾಕೋ ಸಿಕ್ಕಾಬಟ್ಟೆ ತಲೆನೋವು. ಈ ತಲೆನೋವಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ತುಂಬ ಕೆಲಸಗಳಿದ್ದಾವೆ. ಒಂದು ಟ್ಯಾಬ್ಲೆಟ್ ತಿಂದುಬಿಡೋಣ ಅಂತ ಹೇಳಿ ಒಂದು ಟ್ಯಾಬ್ಲೆಟ್ ತೊಗೊಂಡು ತಲೆನೋವು ಟ್ಯಾಬ್ಲೆಟು ಕೂತ್ಕೊಂಡು ತಿಂತಾಯಿದ್ದೀನಿ. ಇನ್ನೂ ಅಷ್ಟು ಪಾತ್ರೆ ತೊಳಿಬೇಕು. ಕೆಲಸ ನೆನೆಸ್ಕೊಂಡ್ರೇ ನನಗೆ ಹೆಡ್ಡೇಕು, ತಲೆನೋವು, ತಲೆಭಾರ ಜಾಸ್ತಿ ಆಗ್ತಾಯಿದೆ. ತಲೆನ ಗೋಡೆಗೆ ಗುದ್ಕೊಂಬಿಡ್ಲ ಅನ್ನೋಷ್ಟು ತಲೆನೋಯ್ತಾಯಿತ್ತು ಇವತ್ತಂತೂ. ಸೀರಿಯಸ್ಲಿ ಯಾಕಂತ ಗೊತ್ತಿಲ್ಲ, ತುಂಬಾ ತಲೆನೋವು ಬಂದ್ಬಿಟ್ಟಿದೆ ನನಗೆ. ನನ್ನ ಮಗ ಫೋನ್ ಹಿಡ್ಕೊಂಡು ವೀಡಿಯೋ ಮಾಡ್ತಾರೋ ನನಗೆ ಐಡಿಯಾನೇ ಇಲ್ಲ. ಕಿತ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ಟ್ಯಾಬ್ಲೆಟ್ ತಿಂದಿದ್ನಲ್ಲ ಅಂತ ಮಲ್ಕೊಂಡ್ರೆ ಅಲ್ಲೂ ಬಂದು ಏನು ರಣಿಂಸೆ ಎತ್ತುತ್ತಾರೆ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಅನ್ನೋ ಥರ ಆಗಿಬಿಟ್ಟಿದೆ. ಈ ಸಮ್ಮರ್ ಎಷ್ಟು ಬೇಗ ಮುಗ್ದೋಗುತ್ತಪ್ಪ ಅನ್ನೋ ಥರ ಫೀಲ್ ಆಗ್ತಾಯಿದೆ ನನಗೆ. ಒಂದು ವಾರಕ್ಕೇ ಇನ್ನೂ 2 ತಿಂಗಳು ಹೆಂಗೆ ತಡ್ಕೋಬೇಕು ಇವ್ರುಗಳನ್ನ, ಇವ್ರ ಹಾವಳಿನ, ನಿಜಕ್ಕೂ ನನಗೆ ಅರ್ಥ ಆಗ್ತಾಯಿಲ್ಲ. ನೆಮ್ಮದಿಯಾಗಿ ಮಲ್ಕೊಳ್ಳೋದು ಇಲ್ಲ.
ಬಿಡೋದಿಲ್ಲ, ನಮ್ಮನ್ನೂ ಬಿಡೋದಿಲ್ಲ. ಸೊ ಕಲ್ಲಂಗಡಿ ಹಣ್ಣು ಕೂಡ ಕಟ್ ಮಾಡಿದ್ರು ಸತೀಶು. ಒಂದು ಉಂಡೆ ಕಲ್ಲಂಗಡಿ ಹಣ್ಣು ಕಟ್ ಮಾಡಿ ಇಬ್ಬರೇ ಅಪ್ಪ ಮಗಳು ತಿಂತಾಯಿದ್ದಾರೆ. ನನಗೆ ಒಂದೇ ಪೀಸ್ ಕೊಟ್ಟಿದ್ದು. ನಾನು ಹೇಳ್ತಾಯಿದ್ದೆ ಅವ್ರಿಗೂ ಅಂಕಲ್ಗೂ ಕೊಡು ಅಂತ. ಸೊ ಅವ್ರಿಗೂ ಕೊಟ್ಟರು. ಕಲ್ಲಂಗಡಿ ಹಣ್ಣು, ಹಲಸಿನ ಹಣ್ಣು, ಎಂತಂಥ ಫ್ರೂಟ್ಸ್ ಬೇಕು ಈ ಸಮ್ಮರಲ್ಲಿ ನೋಡಿ. ಈಗ ಕಲ್ಲಂಗಡಿ ಹಣ್ಣು ಆಯಿತು, ಈಗ ಹಲಸಿನ ಹಣ್ಣು ಮುಗ್ತಾ ಕೂತಿದ್ದಾಳೆ. ಇವಳಂತೂ ಮರಿ ಸತೀಶ್ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪು ಆಗೋದೇ ಇಲ್ಲ. ಸೊ ನಾನಿವಾಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಉಪ್ಸಾರು ಮಾಡಿ ಸುಮಾರು ದಿನ ಆಗಿತ್ತು, ಉಪ್ಸಾರು ಮಾಡೋಣ ಅಂತ ಅಂದ್ಕೊಂಡೆ. ಅವ್ರ ಪಾಡಿಗೆ ಅವ್ರ ಕೆಲಸ ಅವ್ರು ಮಾಡ್ಕೋತಾಯಿದ್ರು. ಬೇರೆಯೇ ಎಲ್ಲನೂ ಹೊಸ್ದಾಗಿ ಸೆಟ್ಟಿಂಗ್ಸ್ ಎಲ್ಲ ಹೊಸ್ದಾಗಿ ಹಾಕಿಸ್ಬಿಡೋಣ ಅಂತ ಹೇಳಿ ನನ್ನ ಪಾಡಿಗೆ ನಾನು ಒಣಮೆಣ್ಸಿನ್ಕಾಯಿ ಎಲ್ಲ ಹುರ್ಕೊಂಡು, ಮೆಣಸು, ಜೀರಿಗೆ, ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ರುಬ್ಬಿಟ್ಟು ಖಾರ ಮಾಡಿಬಿಡೋಣ. ಅಲಸಂದೆ ಕಾಳು, ಹೆಸರು ಕಾಳು, ಸ್ವಲ್ಪ ಬೇಳೆ ಮತ್ತು ಹೂಕೋಸು, ಎಲೆಕೋಸು ಎಲ್ಲ ಹಾಕಿ ಉಪ್ಸಾರು ಮಾಡೋಣ ಅಂತ ಅಲಸಂದೆ ಕಾಳನ್ನ ಬಿಸಿನೀರಲ್ಲಿ ನೆನೆ ಹಾಕಿದ್ದೆ. ಅಲಸಂದೆ ಕಾಳು, ಹೆಸರು ಕಾಳು, ಯಾಕಂದರೆ ಅದು ನೆನಿಬೇಕಲ್ವ. ಸೊ ಹಾಗಾಗಿ ಸುಮಾರು ದಿನವೇ ಆಗೋಗಿದೆ. ನನಗಂತೂ 1 ತಿಂಗಳು ಮೇಲಾಗಿದೆ ನಾನು ಉಪ್ಸಾಂಬಾರು ತಿಂದು. ಯಾಕೋ ನನಗೇನೆ ಬಾಯೆಲ್ಲ ಕೆಟ್ಟೋದಂಗೆ ಅನ್ನಿಸ್ತಾಯಿತ್ತು. ಫಸ್ಟ್ ನಾವು ಉಪ್ಸಾರು ಮಾಡ್ಕೊಂಡು ಉಪ್ಸಾರು ತಿನ್ನಬೇಕಪ್ಪ ಅನ್ನಿಸ್ತಾಯಿತ್ತು. ಸೊ ಇವಾಗ ಕುಕ್ಕರ್ಗೆ ಹಾಕಿ ಒಂದೇ ವಿಷಲ್ ತೆಗ್ಸಿದ್ರೆ ಸಾಕು. 2 ಟೊಮೆಟೊ ಹಾಕಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಉಪ್ಸಾರು. ಕೋಸು ಹಾಕಿ ಮಾಡ್ತಾಯಿದ್ದೀನಿ. ಇವತ್ತು ಪಲ್ಯ ಮಾಡೋಣ ಅಂತ ಖಾರ ಕೂಡ ರುಬ್ಬಿದೆ. ಗೋಬಿ ತಗೋಪ್ಪ ಅಂತ ಫೋನ್ ಮಾಡ್ದ, ಚಿಕ್ಕವನು ಪಾನಿಪುರಿ ತಗೋಪ್ಪ ಅಂತ ಫೋನ್ ಮಾಡ್ದ. 2 ಗಂಟ ಆಯ್ತು ಬಿಡಪ್ಪ ತಗೋಬತ್ತೀನಿ ಅನ್ಕೊಂಡ್ ಕೊಟ್ಟೆ, ಖಾಲಿ ಆಗ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ ಅಣ್ಣ, ಇವಾಗೆಲ್ಲ ಖರ್ಚು ಹಂಗೆ ಇವೆ. 900 ರೂಪಾಯಿ ಕೊಡ್ತೀನಿ ನಿಮ್ಗೆ ಅಂತಂದ್ರ 900 ರೂಪಾಯಿ ತಗೊಂಡು ಏನ್ ಮಾಡೋದು? ಸಂತೋಷ ಅಣ್ಣ. ಏನು ಮಾಡ್ತೀರಾ? ಅವಾಗೇನೋ ಕಟ್ಬಿಟ್ಟ ಮನೆ ನಾವು. ಇವಾಗಿನ ರೇಟಲ್ಲಿ ಇವಾಗ ನೋಡಿ ಇಷ್ಟಕ್ಕೇನೆ 3000, 2700 ರೂಪಾಯಿ ಬಿಲ್ ಹಾಕವ್ರೆ 5 ನಿಮಿಷಕ್ಕೆ. 1000 ದುಡ್ಡು ಅನ್ನೋದಷ್ಟೇ ಅಣ್ಣ. ನಿಮಗೆ ಅಂತಲ್ಲ, ನಮ್ಮ ಹುಡುಗರ ಕೂಲಿನೂ ಹಂಗೆ ಆಗೈತಿ. ಈಗ ಒಬ್ರು ಎಟ್ಕೊಕ್ ಬಂದ್ರೆ 3500, 4000. ಅವ್ನು ಏನು ಮಾಡ್ತಾನಣ್ಣ ನಿಮ್ಮಂಗೆ ಹಿಂಗೆಲ್ಲ ಮಾಡ್ತಾನ? ಒಂದು ಸಾಂಬಾರು ಮಾಡ್ತಾನೆ, ಒಂದು ಗ್ರೇವಿ ಮಾಡ್ತಾನೆ, ಒಂದು ಬಾತ್ ಮಾಡ್ತಾನೆ. ಮಿಕ್ಕಿದ ಐಟಮ್ ಮಾಡೋವೆಲ್ಲ ಬೇರೆಯವರು. ಇಷ್ಟು ರಿಸ್ಕಿನ ಕೆಲಸ ಆಗೋಗಿದ್ದಿದ್ರೆ ಅವ್ರು 10,000 ಕೇಳೋರ ಏನು? ನಮ್ಗೆ ಸೇರಿಸ್ಕೊಳಂದ್ರೆ ನಿನ್ನೊಬ್ಬ ಕೇಳೋನು ಎಲ್ಲರೂ ಕೊಡ್ಬೇಕಾಯ್ತ ಕಣಪ್ಪಂದ್ರ. ಕ್ಲೀನರ್ಸ್ಗೆ, ಪಾತ್ರೆ ತೊಳೆಯೋರಿಗೆ 650, 700 ಇಸ್ಕೊತವ್ರೆ ಅಣ್ಣ ನಮ್ಮ ಹತ್ರ. ಪಾತ್ರೆ ತೊಳಿತಾರೆ, ತಿಂಡಿ ಇಲ್ಲೇ, ಕಾಫಿ ಟೀ ಇಲ್ಲೇ. ಅಂದರೆ ಕೊಡೋಣ, ಕೊಡೋಕ್ಕಲ್ಲ ಹೇಳಿದ್ದು. ಆಯ್ತಲ್ವ ಈಗ? ಹ್ಯಾಂಡ್ಲ್ಗಳೆಲ್ಲ ಹಂಗೆ ಟೈಟ್ ಆಗವೆ ನೋಡ್ಬಿಡಿ. ಆಮೇಲೆ ತಿರ್ಗಾ ಅದಕ್ಕೂ ಅನ್ನಿಸ್ಕೋಬೇಕು ನಾನು. $20,000-30,000 ಸಾವಿರದ ಮೇಲಾಯ್ತು ಅನ್ಕೊಂಡು ಈಗೇನು ಮಾಡ್ಸೋದು ಬೇಡ ಅಂತ ಸುಮ್ಮನಿದ್ದು. ಆ ಗುರುಮಲಪ್ಪ ಬಂದಿದ್ಯಲ್ಲ ನೆನ್ನೆ, ಅವನೇನು ಮಾಡ್ದ, ಆ ಕಡೆ ಡೋರು ಲಾಸ್ಟ್ ಅಂತ ಮಾಡಿದ್ರಲ್ಲ ನೀವು, ಅದೇ ಎಳೆ ಐಕ್ಳಂಗೆ ಹಿಡ್ಕೊಂಡು ಆಟಾಡಕ್ಕೆ ಹೋಗಿ ಮುರಿದ್ಬಿಟ್ಟ. ಮುರಿದಾಕ್ತಾನು ಅವನು. ಇದೇನು ಮೇಡಮರೇ ನಿಮ್ಮ ಮಾತೆತ್ರೆ ನಿಮ್ಮ ಪತಿದೇವರು 1,00,000 ಕೋಟಿ ಅಂತಾರೆ, ಒಂದು ಡೋರ್ ರೆಡಿ ಮಾಡ್ಸೋಕ್ಕಾಗಲಿಲ್ವಲ್ಲ ಮೇಡಮರೇ, ತಕೊಂಡು ನಿಂತಿದ್ದೀರಲ್ಲ ಅನ್ಕೊಂಡು ನಾವು ಹೆಂಗೋ ದಾರ ಪರ ಕಟ್ಕೊಂಡಿದ್ದೆ. ಅವ್ನು ಬಂದು ಮುರಿದೋನು, ಅವ್ನು ಯಾವ ಕೈಯಲ್ಲಿ ಮುರಿದ್ನೋ 2 ತಿಂಗಳಾಯ್ತು. ಇನ್ನೂ ನೋಡಿ ಬಿಸಿಲು ಮಾರಮ್ಮ ಹಬ್ಬ ಎಲ್ಲಿ? ಫೆಬ್ರವರಿ ಸ್ಟಾರ್ಟಿಂಗು, ಇದು ಮಾರ್ಚ್ ಮುಗ್ದೇ ಹೋಯ್ತು. ಇನ್ನು 3 ದಿನ ಬಿಟ್ರೆ ಯುಗಾದಿ ಹಬ್ಬ ಮುಗಿದ್ರೆ ಮಾರ್ಚ್ ಮುಗೀತು. 2 ತಿಂಗಳು ಅವ್ನ ಕೈ ಹಾಕಿ, ಅವ್ನ ದರಿದ್ರ ಕೈ ಅವನು. ಗ್ರಾಚಾರ ಚೆನ್ನಾಗಿತ್ತು, ಅವನು ಬಂದು ಮುರಿದವನೇ. ಇನ್ನೂ ಗ್ರಾಚಾರ ಕಮ್ಮಿ ಆಗಿಲ್ಲ ಹೇಳಿದ್ದು. ಆ ಕೆಲಸ ನಾನು ಮಾಡಿಬಿಟ್ಟಿದ್ದಿದ್ರೆ ಅಯ್ಯೋ, ನಮ್ಮ ಅಮ್ಮನ ಹೊಟ್ಟೆಲಿ ನಾನು ಇನ್ನೊಂದ್ಸಲಿ ಉಟ್ಬಿಟ್ಟು ಬರಬೇಕಾಗಿತ್ತು. ಮಾತುಗಳು ಕೇಳೋಕ್ಕಾಗಲ್ಲ ಅಣ್ಣ. ಈಗ ನೀವೇ ನೋಡ್ತಾ ಇದ್ದೀರಲ್ಲ ಬೆಳಗ್ಗೆಯಿಂದ. ರೈಸ್ ಇಟ್ಬಿಟ್ಟು ಆ ಕಡೆ ಹೋಗ್ತೀನಿ.
ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೋತಾಯಿದ್ರು. ನನ್ನ ಪಾಡಿಗೆ ನಾನು ರುಬ್ಬಿರೋ ಖಾರದ ನೀರು ಟೊಮೆಟೊ ಎಲ್ಲ ಕಿವುಚ್ಬಿಟ್ಟು ಹಾಕ್ಬಿಟ್ಟು ಉಪ್ಸಾರು ಈ ಕಡೆ ರೆಡಿ ಮಾಡಿದೆ. ಕಾಳು ಮತ್ತು ಕೋಸೆಲ್ಲ ಬೆಂದಮೇಲೆ ಬೇಯಿಸಿ ಸುರ್ಕೊಂಡು ಒಗ್ಗರಣೆ ಮಾಡಿಕೊಂಡು ಪಲ್ಯ ಮಾಡ್ಕೊಳ್ಳೋದಷ್ಟೇ. ತುಂಬ ಚೆನ್ನಾಗಿರುತ್ತೆ, ಹೆಲ್ತಿ ಕೂಡ, ಟೇಸ್ಟಿ ಕೂಡ. ಯಾರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಒಂದ್ಸಲ ಈ ರೆಸಿಪಿನ ಶೇರ್ ಮಾಡಿ. ಅಷ್ಟರಲ್ಲಿ ರೈಸು ಕೂಡ ಆಯಿತು. ಇಬ್ಬರು ಮಕ್ಕಳಿರೋ ಮನೆಯಲ್ಲಿ ಕಾಮನ್ ಆಗಿ ಹ್ಯಾಂಡಲ್ ಮುರಿದೋಗೋದು, ಥ್ರೆಡ್ ಹೋಗೋದು ಈ ರೀತಿ ಆಗ್ತಾನೇ ಇರುತ್ತೆ. ಕೌಂಟ್ರ್ ಮಾಡ್ಬೇಕಂತ. ಸೊ ಎಲ್ಲೆಲ್ಲಿ ಏನೇನು ಡ್ಯಾಮೇಜ್ ಆಗಿದೆ ಎಲ್ಲ ಚೆಕ್ ಮಾಡಿ ಪ್ರತಿಯೊಂದು ಹೊಸದೇ ಹ್ಯಾಂಡಲ್ಸೇ ಎಲ್ಲ ಕಡೆ ಹಾಕಿಸ್ದೆ ಅಂತಲೇ ಹೇಳ್ಬೋದು. ಏನಿವತ್ತು ಹೊಸ್ದಾಗಿ ಮಾಡ್ತಾ ಇದ್ದೀರಣ್ಣ ನಮ್ಮ ಮನೇನ? ಹೊಸಬ್ರಾದ್ರೆ ಹಾಂ ಹೊಸಬ್ರಾದರೆ ಹೆದರ್ಕೋಬೇಕು. ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀವಿ ನಿಮ್ಮನ್ನ ನಾವು. ಎಷ್ಟು ಮನೆ ಮಾಡಿದ್ದೀರ ಅಲ್ವಣ್ಣ? ಅವ್ರು ಮತ್ತೆ ಕರೀತಾರ್ತಾನೆ ನಿಮ್ಮನ್ನ? ಹ್ಞೂ ಮತ್ತೆ ಹಾಂ ಅದೇ ಟೈಟ್ ಮಾಡಿ, ಅದೇನಿಲ್ಲ ಅದನ್ನೇ. ಹೌದಾ, ಬೇರೆ ಹಾಕ್ಬೇಕಾ? ಆಯ್ತು. ಸೇಮ್ ಅದಕ್ಕೂ ಹಾಗೆ ಡಬ ಡಬ ಅಂತ ಎಳಿತಾರಲ್ಲ ಅಂದ್ಬಿಟ್ಟು ದೊಡ್ಡದು ಹಾಕೊಂಡಿದ್ದೀನಿ. ನಾನೇ ಟೈಟ್ ಮಾಡ್ಕೊಂಡಿದ್ದೀನಿ. ತೆಗ್ದ್ಬಿಟ್ಟು ಸ್ಕ್ರೂ ಡ್ರೈವರ್ ತೆಗೆದ್ಬಿಟ್ಟು ಸಿಗಲಿಲ್ಲ ಆ ಸೈಜದು. ಈ ಕಡೆ ಕಾಳು ಎಲ್ಲ ಬೆಂದು ಸುರ್ಕೊಂಡಿದ್ದನ್ನು ಪಲ್ಯ ಮಾಡಿದೆ. ಸ್ವಲ್ಪ ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಕಾಯಿ ತುರಿ ಹಾಕಿ ಪಲ್ಯ ಮಾಡಿ ಈ ಕಡೆ ಉಪ್ಸಾರು ಕೂಡ ರೆಡಿ ಆಯಿತು. ಸೂಪರಾಗಿತ್ತು, ಗಮ್ ಅಂತ ಬರ್ತಾಯಿತ್ತು. ಪಾಪ ಬೆಳಗ್ಗೆಯಿಂದ ಕೆಲಸ ಮಾಡ್ತಿದ್ದಾರೆ. ತಿಂಡಿ ತಿನ್ನಿ ಅಂದೆ, ತಿಂಡಿನೂ ತಿನ್ನಲಿಲ್ಲ. ಅವ್ರಿಗೂ ಸೇರಿಸಿ ಅಡುಗೆ ಮಾಡಿದ್ದೆ ಇವತ್ತು ನಾನು. ನಾವು ಇವಾಗಿರೋ ಮನೆ ಕೆಲಸ ಮಾಡೋದವರು ಇವರೇ. ನಮ್ಮ ಹಳೆ ಮನೆ ಮೇಲೆ ಮನೆ ಮಾಡಿ ಕಾರ್ಪೆಂಟರ್ ವರ್ಕ್ ಮಾಡಿದ್ದು ಇವರೇ. ಸುಮಾರು ನಮಗೆ ಇವರು 10 ವರ್ಷದಿಂದ ಪರಿಚಯ. ನಮ್ಮ ಮನೆ ಕೆಲಸ ಮಾಡುವಾಗ ಹುಸ್ಸು ಅಂದ್ಕೊಂಡು ಯಾವತ್ತೂ ಯಾರೂ ಕೆಲಸ ಮಾಡಬಾರ್ದು. ನಮ್ಮ ಮನೇಲಿ ಇರೋದು ಅಂಬ್ಲಿನೋ ತುಂಬೆ ಸೊಪ್ಪು ನಮ್ಮ ಮನೇಲಿ ಏನಿರುತ್ತೋ ಅದನ್ನು ಕೊಟ್ಟು ನಾವು ಕೆಲಸ ಮಾಡಿಸ್ತೀವಿ. ಇವರು ಅಂತಲ್ಲ, ಪ್ರತಿಯೊಬ್ಬರು ಯಾರೇ ಬರಲಿ ಅದೇ ರೀತಿ ನಾವು. ಆ ಮದುವೆ ಕ್ಯಾಸೆಟ್ ನೋಡೇ ಇಲ್ಲ, ಎಷ್ಟೋ ವರ್ಷಗಳೇ ಆಗೋಯ್ತು. ಫ್ರೀಯಾಗಿದ್ದಾಗ ನೋಡಿದ್ರೆ ಆಯಿತು. ಅದೇನು ಬರ್ತಾನೆ ಇಲ್ಲ, ಅದು ಆನ್ ಆಯ್ತಾ ಇಲ್ಲ. ಅದು DVD ಪ್ಲೇಯರು ಆ ರಂಜನ್ ತೊಗೊಂಡಾಗ ಹಾಳು ಮಾಡಿಟ್ಟವನ. ಈ ಟಿವಿಗೆ ಬರಲ್ಲ ರೀ, ಅದು ಸ್ಮಾರ್ಟ್ ಟಿವಿಗೆ. ಅದು ಹ್ಯಾಂಗ್ಲರ್, TV ಹ್ಯಾಂಗ್ಲರ್ ಅದು ಇಡು. ಅದೆಲ್ಲ ಯಾಕಂಗೆ ಬಿಸಾಕ್ತಾ ಇದೆಯಾ ನೀನು? ಅದನ್ನು ಕ್ಲೀನ್ ಮಾಡು ಅಂತಂದ್ರ ಅದು ಸ್ವಿಚ್ ಬೋರ್ಡ್. ಅದು ಅದಲ್ಲ, ಅದು ಟಿವಿದದು ಅವರೇ ಕೊಟ್ಟವ್ರೆ, ಹುಷಾರಾಗಿ ಇಟ್ಟಿರಿ ಅಂತ ಫಿಕ್ಸ್ ಮಾಡಿದಾಗ. ಆನ್ ಆಗಲ್ಲ ಅದು. ಯಾವ್ದು? LG ಇದು ಚೆನ್ನಾಗೈತಿ, ಯೂಸ್ ಆನ್ ಆಗಲ್ಲ ಅದು. ತೋರಿಸ್ಬೇಕು ತಗೊಂಡವ್ರಿಗೆ. ಯೂಸೇ ಮಾಡಿದೆ ಏನಾಗಲ್ಲ. ಆದರೆ ಹಳೆ ಮನೇದ 15 ವರ್ಷ ಆಗ ಆಗ್ತಿದ್ವಲ್ಲ ಮೊದಲು, ಆವಾಗ 15 ವರ್ಷ ಹಳೇದು. ತೋರ್ಸೋಣ ತಗೊಂಡೋಗಿ. ಯಾಕೆ ಇಲ್ಲಿ ಹಿಡಿದೆ? ಸುಮ್ಮನೆ ಹಿಡೀಲಿ. ಎಲ್ಲಿ ತೋರಿಸ್ತೀಯಾ? ಅಲ್ಲಿ ಕವರ್ಗೆ ಹಾಕಿಡು, ಬ್ಯಾಗ್ ಹಾಕಿಟ್ಟಿದ್ನಲ್ಲ ಹಂಗೆ. ಡಸ್ಟ್ ಹಿಡಿದು ಹಂಗೆ ಹಿಡಿಬೋದು. ನಟ್ಟು ಬೋಲ್ಟ್ ಇವು ಟಿವಿದು ರೀ ಅದು ಸೆಟ್ಟು. ಅದೇ ಆಂಗ್ಲರ್ ಬಡಿ ನಾನು ಅಲ್ಲಿ ಬ್ಯಾಗ್ ಹಾಕಿಟ್ಟಿರಂಗೆ ಇಡು ನೀನು. ನಾನೇನು ನೀಟಾಗಿ ಇಟ್ಟಿದ್ದೀನಿ. ಒಂದು 2-3 ಕ್ಯಾರಿಯರ್ಗಳು ತಂದು ಇಟ್ಕೋಬೇಕಂದ್ರೆ ನೀವು ಆ ಥರ ಬಂದಾಗ ಒಂದು 10-20 ಮಾಡ್ಕೊಡ್ಬೋದು. ಅಯ್ಯೋ ಅಣ್ಣ ಬೇಡಿ ಬಿಡಿ, ಅವ್ರು ಅಂತ ಇದ್ಬೇಡಿ, ಅವರೇ ಮಾಡ್ಕೊಳ್ತೀವಿ.
ಸುಧಾಕರ್ ಹೋಟ್ಲು ಏಯ್ ಅವ್ರ ಪ್ಯಾಕೆಟ್ ಕಟ್ ಮಾಡ್ಕೊಡ್ತಾರಂತೆ ಯಾರು ಕತೆ ರೀ ನೀನು ಅದು ಕ್ಲೀನ್ ಮಾಡು. ಫುಲ್ ವೈಟ್ ತಗೊಬರ್ಬೇಕಂತ ಹೇಳಿ ಸಿಲ್ವರ್ ಕಲರೇ ತರಬೇಕಿತ್ತು. ಮ್ಯಾಚಿಂಗ್ ಏನ್ ತಂದಿದ್ದಿಲ್ಲಿ ಆ ಹುಡ್ ಕಲರೇ ತಂದಿದ್ದೀರಲ್ಲ ಅಂತ ಹೇಳ್ತಾ ಇರೋದು. ವೈಟ್ ವೈಟ್ ಅವಲ್ಲ ಇವು ಫುಲ್ ಸೈಡಲ್ಲಿ ನೋಡಿದ್ವಿ ಸಿಲ್ವರ್ ರೀ ಫಸ್ಟ್ ಇದಿದೆ ಚೆನ್ನಾಗಿ ಹೈಲೈಟ್ ಆಗಿ ಕಾಣಿಸ್ತಾ ಇತ್ತು. ಕಾಣ್ತಿತ್ತು ಇದು ಎಷ್ಟು ಕಾಣಲ್ಲ ಅಷ್ಟನ್ನ ನಾನು ಹೇಳ್ತಾ ಇರೋದು. ಏನು ಚೆನ್ನಾಗಿತ್ತು ಸಾಕು ಅವ ಆ ಥರದ ಸಿಗಾವಲ್ಲ ಹಳೆ ಮಾಡಿ ಅದು ಮನೆದು ಎತ್ತಿಡೋದು ಅದು ಆ ಕಾರ್ಡ್ ಅದ್ಯಾಕೆ ಬಿಸಾಕಿದ್ಯಾ? ಯಾವ ಕಾರ್ಡು ಫೋನ್ ನಂಬರ್ ಕಾಂಟ್ಯಾಕ್ಟ್ ಇದು ಬಾಡಿಗೆ ಮನೆದು. ಎಲ್ಲ ತಾಯಿ ಅದಿರ್ಲಿ ಬಿಡಿ ಇಲ್ಲಿ ಇಟ್ಟಿರೋದು ಅಲ್ಲಿ ಎತ್ತಿಡೋ ಲಾಸ್ಟ್ ಮಂತ್ ಗಿಡೋ ಅಲ್ಲೆಲ್ಲ ಇಡ್ಬೇಡ ನೀನು. ಅದೆಲ್ಲ ತೊಳಿಬೇಕು ನಾನು ಮ್ಯಾಟ್ಸ್ ಎಲ್ಲ. ಎಲ್ಲ ಯಾಕೆ ಹಿಂಗ್ ತುಚ್ಚಿ ಹೋಯ್ತೆ ನೋಡಿ ಎಲ್ಲ ಕಲರ್ ಶೇಡ್ ರೀ ಅದನ್ನ ಯಾರು ಉಜ್ಜಲ್ಲ. ನಾನು ಒರ್ಸೋದು ಅದನ್ನ ಅದು ಬೇರೆ ಹ್ಯಾಂಡಲ್ ಹಾಕವ್ರಲ್ಲ ಅದಕ್ಕೆ ಆ ಹ್ಯಾಂಡಲ್ ಪ್ಲೇಸ್ ಅದು. ಎಲ್ಲ ಬಣ್ಣ ಹೊಡೆದಾಗ ವೈಟ್ ಮಾಡಿದ್ರೆ ಎಲ್ಲ ಅಲ್ಲೇ ಒರ್ಸ್ಬೇಕು ಹಂಗೆ ಬಿಟ್ಬಿಡೋರೆಲ್ಲ ಅವ್ರ ಬಣ್ಣದವರ ಹಾರಿಸಿರೋದು ಅದು. ಅವ್ರೇನು ಹಾಕ್ಬಿಟ್ಟು ಹೋಯ್ತಾರ ನೋಡಿ ಎಲ್ಲ ಹಂಗೆ ನಾನು ಹೇಳ್ತಾ ಇರೋದು ಅದನ್ನ ಲಾಸ್ಟ್ ಕಬೋರ್ಡ್ಗೆ ಇಟ್ಬಿಡು ಅಂತ. ಆ ಕಾರ್ಡ್ಗಳನ್ನ ಅವೆಲ್ಲನೂ ಅಲ್ಲೇನು ಇಡಬೇಡ. ಇಲ್ಲ ಏನಿಲ್ಲ ಏನಿದೆ ಅದೆಲ್ಲಿಟ್ಟೆ ನಿಶಾಂತ್ ಡೈರಿ ಯಾವ ದಿವಸ ಅಂತ ಕಾರ್ದು ಎಲ್ಲ ಐತ್ಲ ಆ ಡಿಕ್ಷನರಿ ಎತ್ತಿಡೋಳ್ದು ಚಾರದು. ಈ ಚಾರು ವಿಕ್ಕಿ ಸ್ಟಡಿ ಟೇಬಲ್ದು ಒಂದು ಕಾಲು ಕೂಡ ಮುರಿದಾಕ್ಬಿಟ್ಟಿದ್ರು. ಅಂದರೆ ಮೀನ್ಸ್ ಹಳ್ಳಾಡ್ತಿತ್ತು. ಅದಕ್ಕೆ ಒಂದು ಸಪೋರ್ಟ್ ಥರ ಒಂದು ಕೋಲ್ನ ಕಟ್ ಮಾಡಿ ಹಾಕ್ಸಿದ್ದೀನಿ. ಈಗ ಆಲ್ ಆಫ್ ಅ ಸಡನ್ ಕೂತ್ಕೊಂಡು ಬರೆಯೋಕ್ಕೆ ಓದೋಕ್ಕೆ ಅದ್ರ ಮೇಲೆ ಯಾರು ಇವಾಗ ಕೂತ್ಕೊಂಡು ತಿಂತಾ ಇಲ್ಲ. ಸೊ ಅದಿರಲಿ ಏನಕ್ಕಾದ್ರು ಅಂತ ಅಂದ್ಬಿಟ್ಟು, ಇಲ್ಲಾಂದರೆ ವೇಸ್ಟ್ ಆಗಿಬಿಡುತ್ತೆ. ಈಗ 4 ಕಾಲ ಆಗೋಯ್ತು. ಸರಿ ಕಣಪ್ಪ. ಏನು ಮಕ್ಕಳ ಕಟ್ಕೊಂಡು ನಾವು ಬೇರೆದೇ ಹಾಕೋದು ಇರಲಿ ಬಿಡಿ. ಒಂದೆರಡು ಇದು ಮಾಡ್ಬಿಡು ಓಕೆ ಅಟ್ಬಿಟ್ಟು ಪಟ್ಬಿಟ್ಟು ಅವೆರಡು ಅಡ್ಡ ಕಟ್ ಮಾಡ್ಬಿಡು ಮನೆ ಅದೈತೆ ಕಾಲಲ್ಲ ಮನೆ 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 ತರಕಾರಿ ಮನೆ ತರಕಾರಿ ಮನೆ ಸಮ ಕಟ್ ಮಾಡು ಏನಿಲ್ಲ ಎಲ್ಲ ಒಳಗೆ ಆಯ್ತವೆ ಅದೇ ಕೆಳಗಡೆ ಒಂದು ಮನೆ ಐತೆ ಎತ್ತೊಂದು ಕಾಲ ಹಾಕ್ಬೋದಿರ್ತಾನೆ ಯಾವ್ದನ್ನ ಕೆಳಗಡೆ ಒಂದು ಕಾಲ ಹಾಕಿ ಇರು ಅದು ಬಂದೆ ಬಿಡಿಸ್ಬಿಟ್ಟು. ಗಾಯ್ಸ್ ಒಂದು ಮಟ್ಟಕ್ಕೆ ಅಡುಗೆ ಮನೆ ಕೆಲಸ ಮುಗೀತು. ಅಲ್ಲಿಂದ ಅಲ್ಲೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮುದ್ದೆ ಒಂದು ಮಾಡಬೇಕು, ಅಡುಗೆ ಕೂಡ ಮಾಡಿದೆ, ನೀವು ನೋಡಿದ್ರಿ. ಈಗ ಕಬೋರ್ಡೆಲ್ಲ ಸೆಟ್ ಆಗಿದೆ. ಕೆಳಗಡೆಗೆ ಒಂದು ಹೊಸದು ಮ್ಯಾಟ್ ಹಾಕಿದ್ದೀನಿ. ಸೊ ನೋಡಿ ಕಾಣ್ತಾ ಇದೆಯಾ, ಅದು ಹಾಗೆ ವೇಸ್ಟ್. ಅಲ್ಲೇನು ಲಾಸ್ಟ್ ಟೈಮ್ ಮಾಡಿಸಿದ್ವಲ್ಲ ಪಾತ್ರೆ ಇಟ್ಕೊಳ್ಳೋ ಥರ, ಆ ಥರ ಏನೂ ಮಾಡಿಸಿಲ್ಲ. ಬಟ್ ಕೆಳಗಡೆಗೆ ಒಂದು ಮ್ಯಾಟ್ ಹಾಕಿ ಮಣೆಗಳಿದ್ದಾವೆ, ಹಳೇ ಮಣೆಗಳು, ಅವನ್ನ ಸತೀಶ್ ಕಣ್ಣಿಗೆ ಎತ್ತಲ್ಲ ಉಸಿಡಬೇಕು. ಇಲ್ಲಾಂದರೆ ಸಹಸ್ರನಾಮ ಅರ್ಚನೆ, ಕುಂಕುಮ ಅರ್ಚನೆ, ಅಭಿಷೇಕ ಎಲ್ಲ ಮಾಡಿಬಿಡ್ತಾರೆ ಒಟ್ಟೊಟ್ಟಿಗೆ. ಬೈತಾವ್ರೆ ನಿನ್ನೆಯಿಂದ ಬೈತಾವ್ರೆ. ಆ ಗುರುಮಲ್ಲಪ್ಪ ಮಾಡಿದ ಕತೆಗೆ ಹ್ಯಾಂಡ್ಲ್ಗಳೆಲ್ಲ ಹಾಳಾಗಿತ್ತಾಯ್ತಾ, ಎಲ್ಲ ಹೊಸ್ದಾಗಿ ಹಾಕ್ಸಿದ್ರು. ಈ ಕಬೋರ್ಡ್ ಫುಲ್ಲು ಹೊಸ್ದಾಗೇ ಮಾಡಿದ್ರು. ಈ ಬಾಕ್ಸು ನೀವು ನೋಡಿದ್ದೀರಾ. ಈಗ ಸ್ವಲ್ಪ ಏನೇನು ಬೇಕು ಆ ಪಾತ್ರೆಗಳು ಮಾತ್ರ ಜೋಡಿಸ್ಕೊಂಡೆ. ಕೆಳಗಡೆ ಫುಲ್ ಖಾಲಿ ಬಿಟ್ಟಿದ್ದೀನಿ, ಏನು ಇಡಲ್ಲ, ಅಲ್ಲೇನೂ ಇಡಲ್ಲ. ಸೊ ಇದೆಲ್ಲ ಹ್ಯಾಂಡ್ಲ್ಗಳೆಲ್ಲ ರೆಡಿ ಆಯಿತು. ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ, ಸ್ಟೇಟ್ ಆನ್. ಸೊ ಬೇಗ ಮುದ್ದೆ ತಿರುಗಿಬಿಟ್ಟು 3 ಮುದ್ದೆ ಮಾಡಿ ಹಪ್ಪಳ ಎಣ್ಣೆಗೆ ಹಾಕಿ, ಪಲ್ಯ ಇತ್ತು ಬಟ್ ಅವರು ತಿನ್ನಲಿ ಅಂತ ಹಪ್ಪಳ ಎಣ್ಣೆಗೆ ಹಾಕಿ ಇವಾಗ ಊಟ ಕೊಡ್ತಾಯಿದ್ದೀನಿ. ಸತೀಶ್ ನಿಮಗೆ ಗೊತ್ತು ಯಾವಾಗಲೂ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಾರೆ. ಸೊ ನನಗೆ ಕೆಳಗಡೆನೇ ಕೊಡು ಅಂತ ಕೇಳಿದ್ರು. ಅವರಿಬ್ಬರಂತೂ ಚೆನ್ನಾಗಿ ಗೊರಕೆ ಹೊಡಿತಾಯಿದ್ರು. ಮಲ್ಕೊಳ್ಳಿ ಬಿಡು ಅಂತ ಅಂದರು. ಅವ್ರು ಇದ್ದಾಗಲೇ ಅವರು ಊಟ ಕೊಟ್ಟರೆ ಆಯಿತು ಅಂತ. ಸರಿ ಆಯಿತಾ ಅಂತ ಕೇಳ್ತಾಯಿದ್ದೆ. ಅದಕ್ಕೆ ಅವರು ನೋಡು ಕೂದಲೆಲ್ಲ ಹಾಕಿದ್ಯಾ ನೀನು ಮುದ್ದೆಗೆ ಅಂತ. ಸೊ ಅದು ಕೂದಲಲ್ಲ, ಏನೋ ಒಂದು ಬಟ್ಟೆದು ದಾರ ಅಂತ ಅನ್ಕೋತೀನಿ. ಕೂದಲು ಸಿಕ್ಕಿದ್ರೆ ಊಟದಲ್ಲಿ ಲಕ್ಷ್ಮಿ ಅಂತೆ. ಹೌದಾ, ನಿಜನಾ? ಕಮೆಂಟಲ್ಲಿ ಹೇಳಿ, ನನಗೆ ಸರಿ ಗೊತ್ತಿಲ್ಲ. ಅವರು ಸರಿ ಐತೆ ಅಷ್ಟೇ, ಒಂದೇ ಮಾತು, ಸರಿ ಇದೆಯಾ? ಅಷ್ಟೇ. ಪಲ್ಯ ಸರಿ ಇದೆಯಾ? ಸರಿ, ಅಷ್ಟೇ, ಒಂದೇ ಮಾತು. ಸೊ ಹುಡುಗನಿಗೂ ಕೈಕಾಲು ಮುಖ ತೊಳ್ಕೊಂಬಾರಪ್ಪ ಊಟ ಮಾಡು ಅಂತೇಳಿ ಮುದ್ದೆ, ಖಾರ, ತುಪ್ಪ ಎಲ್ಲ ಹಾಕಿ ಊಟ ಕೊಡ್ತಾಯಿದ್ದೀನಿ. ನಮ್ಮನೆ ಕೆಲಸ ಮಾಡ್ತಾ ಇರೋದು ಚೆನ್ನಾಗಿ ತಿನ್ನಲಿ ಅಂತ. ಹೆಂಗಾಯ್ತೋ ಏನೋ. ಉಪ್ಪಿನಕಾಯಿ ಬೇಕಾ ನಿಮಗೆ? ನಿಮ್ದೊಂದು ಫೋಟೋ ಕೊಟ್ಬಿಡಿ ಆಯ್ತು ನಮಗೆ. ಡೈಲಿ ಮುದ್ದೆ ಮಾಡ್ತೀವಿ. ಈ 1 ವಾರ 2 ತಿಂಗಳು ಕೆಲಸ ಮಾಡಿದ್ದೀರಾ? ಒಂದು ಫೋಟೋ ಕೊಡಿ.
ಹೇಳದ್ನ ನೋಡೋದೇನೋ ಹಾಕ್ಸಿ ಅಂತ. ನಮ್ಮ ಹತ್ರನೇ ಇದೆ. ಏನೋ ಗುರು ಹಾಕ್ಸಿ ಅಂತ ಹೇಳ್ತಿದ್ನಲ್ಲ ರೀ. ಇದು ವಾಟರ್ ಪ್ರೂಫ್ ಬಂದಿದ್ದಾರೆ. ಆಮೇಲೆ ಸರಿ ಆಯ್ತಣ್ಣ. ಹಾಂ, ಸೊ ನಾನು ಕೂತ್ಕೊಂಡು ಮುದ್ದೆ ಹಾಕ್ಕೊಂಡು ಕಾಳು ಸೊಪ್ಪು ಪಲ್ಯ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ. ತುಂಬ ಸುಸ್ತು, ಟಯರ್ಡು, ಬೆಳಗ್ಗೆಯಿಂದ ತಲೆನೋವು. ಯಪ್ಪ ದೇವ್ರೆ. ನೋಡ್ತಾ 4 ಗಂಟೆ ಆಗೋಯ್ತು. ಟೀ ಮಾಡು ಅಂದರು. ಸೊ ಶುಂಠಿ ಏಲಕ್ಕಿ ಎಲ್ಲ ಹಾಕಿ ಬೆಲ್ಲದ ಚಾಯ್ ಮಾಡ್ತಾಯಿದ್ದೀನಿ. ಅವರು ಕೆಲಸ ಎಲ್ಲ ಮುಗಿಸಿ ಹೊರಡ್ಲಿಕ್ಕೆ ರೆಡಿ ಆಗಿದ್ರು. ಬಿಕಾಸ್ ಆಫ್ ಬೇರೆ ಕಡೆ ಕೆಲಸಗಳು ಒಪ್ಕೊಂಡಿದ್ರಂತೆ, ಅಲ್ಲಿಗೆ ಹೋಗ್ಬೇಕಿತ್ತಂತೆ. ಟೀ ಮಾಡ್ತಾಯಿದ್ದೀನಿ, ಕರೀತವ್ರು ಬನ್ನಿ. ಏನು ಮಾಡ್ತಾಯಿದ್ಯಾ ಚಾರು? ಅದು ಗುಡ್ಸು ಮೆಟ್ಲೆಲ್ಲ, ಅದೆಲ್ಲ ಫುಲ್ಲು ಗಲೀಜಾಗ್ಬಿಟ್ಟೈತೆ. ನಿಮಗೆ ಬೇಕಾ ಟೀ ಬೇಕಾ? ಪೋರ್ಟಿಕೋ ಎಲ್ಲ ಡೀಪ್ ಕ್ಲೀನ್ ಮಾಡಬೇಕಿತ್ತು. ಬಟ್ ಈಗ ಸದ್ಯಕ್ಕೆ ಇರಲಿ ಅಂತ ಹೇಳಿ ಸಿಂಪಲ್ಲಾಗಿ ಎಲ್ಲ ಗುಡಿಸಿ ತೊಳೆದು ಮಾಪ್ ಮಾಡಿ ಒಳಗಡೆ ಬಂದೆ. ಮೀನ್ಸ್ ಅಂದರೆ ಎಲ್ಲ ಬ್ಲೀಚಿಂಗ್ ಪೌಡ್ರ್ ಹಾಕಿ ಪಾಟ್ ಎಲ್ಲ ತೆಗೆದು ನೀಟಾಗಿ ಡೀಪ್ ಕ್ಲೀನ್ ಮಾಡಬೇಕು. ಸೊ ನಾಳೆ ಇಲ್ಲ ನಾಡ್ದು ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಒಂದು ಮಟ್ಟಕ್ಕೆ ಬಿಸಿಲು ಗೈಸ್, ಈಚೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಸೊ ಎಲ್ಲ ತೊಳೆದು ಗುಡಿಸಿ ಒಂದು ಮಟ್ಟಕ್ಕೆ ಕ್ಲೀನ್ ಮಾಡಿ ಸುಸ್ತಾಗೋಯ್ತು, ಬೆವರ್ತೋದೆ ಅಂತಲೇ ಹೇಳ್ಬೋದು. ಬಿಕಾಸ್ ಆಫ್ ಅಷ್ಟು ಬಿಸಿಲು ಬರ್ತಾಯಿತ್ತು. ಹಾಗಾಗಿ ಒಳಗಡೆ ಬಂದು ಫ್ಯಾನ್ ಹಾಕ್ಕೊಂಡು ಒಂದು 5 ನಿಮಿಷ ಕೂತ್ಕೊಂಡಿದ್ದೆ. ಅಷ್ಟರಲ್ಲಿ ನಮ್ಮ ಮನೆ ಹತ್ರ ಕುಲ್ಫಿ ಬರ್ತಾಯಿತ್ತು. ತಿನ್ನಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು. ಯಾಕಂದರೆ ಈ ನಡುವೆ ಅಂತೂ ಸೆಕೆಗೆ ತಣ್ಣಗಿರೋದು ತಿನ್ನಬೇಕು ಅಂತ ಫೀಲ್ ಆಗುತ್ತೆ. ಇನ್ನು ನಾನೊಬ್ಳಿಗೆ ಅಲ್ಲ, ಎಲ್ರಿಗೂ ಕೂಡ ಹಂಗೆ ಅನಿಸುತ್ತೆ. ಇವರಿಬ್ಬರು ಚೆನ್ನಾಗಿ ನಿದ್ದೆ ಹೊಡೆದು ಮಲಗಿದ್ದು ಎದ್ದು ಸ್ವಲ್ಪ ಹೊತ್ತು ಓದಿಸೋಣ ಅಂತ ಟೇಬಲ್ಸ್ ಆ ಥರದ್ದೆಲ್ಲ ಓದ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ಅಲ್ಲೂ ಕೂಡ ಕಚ್ಚಾಟಗಳು ಸ್ಟಾರ್ಟ್ ಇವರಿಬ್ರದ್ದು. ಕುಲ್ಫಿ ಕೊಡಿ, ಗೋಲ ಎಲ್ಲ ಬೇಡ, ವಿಕ್ಕಿ ಕಲರ್ ಹಾಕ್ತಾರದು. ಇದ್ದಾರೆ, ಬನ್ನಿ ಬನ್ನಿ. ನಮ್ಮ 90s ಕಿಡ್ಸ್ಗೆಲ್ಲ ಗೊತ್ತಿರುತ್ತೆ ಕೊಬ್ಬರಿ ಕುಲ್ಫಿ. ಆವಾಗೆಲ್ಲ 2 ರೂಪಾಯಿ ಇತ್ತು, ಆಮೇಲೆ 5 ರೂಪಾಯಿ ಆಯಿತು, 10 ರೂಪಾಯಿ ಆಯಿತು. ಈಗ ಏಕ್ದಮ್ ಒಂದು ಕುಲ್ಫಿ 20 ರೂಪಾಯಿ ಆಗಿದೆ. ಬಟ್ ಆ ಹಳೇ ಟೇಸ್ಟ್ ಅಂತೂ ನಿಜಕ್ಕೂ ಇಲ್ಲವೇ ಇಲ್ಲ. ಸೊ ಏನೋ ತಣ್ಣಗೂ ಇಲ್ಲ, ಏನೂ ಇಲ್ಲ, ಸುಮ್ಮನೆ 20 ರೂಪಾಯಿ ದಂಡ ಅಂತ ಅನ್ನಿಸ್ತು. ಸೊ ಹೀಗೆ ಮಾತಾಡಿಕೊಂಡು ಕುಲ್ಫಿ ತಿಂದೆ. ಅಷ್ಟರಲ್ಲಿ ನಮ್ಮ ನೇಬರ್ ನಮಗೆ ಕೇಟ್ರಿಂಗ್ ಕೊಟ್ಟಿದ್ರು ಅವ್ರ ಮಗಳ ಮದುವೆಗೆ. ಅವರು ಕೂಡ ಬಂದರು. ನಿಂಬೆಹಣ್ಣು ಹಾಕಿ ಎಲ್ಲ ಶುಂಠಿ, ಒಣಶುಂಠಿ ಹಾಕಿ ಜ್ಯೂಸ್ ಶರ್ಬತ್ ಮಾಡಿ, ಕಲ್ಲಂಗಡಿ ಹಣ್ಣು ಕೂಡ ಕಟ್ ಮಾಡಿ ಸೊ ಅವ್ರಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟು ಫೈನಲ್ ಮೆನುನ ಬುಕ್ ಮಾಡೋಕ್ಕೆ ಅಂತ ಬಂದಿದ್ದರು. ಸೊ ಹಾಗಾಗಿ ಅವರು ಡೈರೆಕ್ಟಾಗಿ ಅವ್ರ ಹತ್ರ ವಿಡಿಯೋ ಮಾಡ್ಕೊಂಡ್ರೆ ಏನಾದರೂ ಅನ್ಕೋತಾರೇನೋ ಅಂತ ಅಂದ್ಬಿಟ್ಟು ಸ್ವಲ್ಪ ಸಂಕೋಚ ಅವ್ರಿಗೂ ಇರುತ್ತೆ, ನಮಗೂ ಇರುತ್ತೆ. ಸೊ ಹಾಗಾಗಿ ಮೆನುನ ಫೈನಲ್ ಮಾಡ್ತಾ ಇದ್ದಾರೆ. ಅವ್ರ ಮಗಳದು ಮದುವೆ ಇದೆ. 40 ರೂಪಾಯಿ 45 ರೂಪಾಯಿ ಆಗುತ್ತೆ, 60 ರೂಪಾಯಿ ಯಾರೋ ದೇವರಾಜಣ್ಣ ಯಾರೋ ಹೇಳ್ತಾ ಇದ್ರಲ್ಲ, ಅವರು ದೇವರಾಜಣ್ಣನ ಇವಾಗ ಹೇಳ್ದೆ ಉದಯನ. ಸಪ್ಪ ನಿಜವಾಗ್ಲೂ ಸುಸ್ತಾಯ್ತು ಗೈಸ್. ಇವತ್ತಂತೂ ಬೆಳಗ್ಗೆಯಿಂದ 5 ನಿಮಿಷನೂ ಕೂತಿಲ್ಲ. ನಿನ್ನೆ 6-5 ನಿಮಿಷ ರೆಸ್ಟ್ ಮಾಡಿದೆ. ಇವತ್ತಂತ ಅದೂ ಇಲ್ಲ. ಓ ಗಾಡ್, ತುಂಬ ಸುಸ್ತಾಯಿತ್ತು ನನಗೆ. ಆ್ಯಕ್ಚುಲಿ ಯಾರೋ ಕೇಟ್ರಿಂಗ್ ಕೊಡೋಕ್ಕೆ ಬಂದಿದ್ರು. ಅವ್ರಿಗೆ ಜ್ಯೂಸು, ಕಲ್ಲಂಗಡಿ ಹಣ್ಣು ಎಲ್ಲ ಕಟ್ ಮಾಡಿಕೊಟ್ಟೆ. ಇಲ್ಲಿ ನೋಡಿ ಗೈಸ್, ಇಷ್ಟು ಸೆಕೆ ಹೆಂಗೆ ಆಗ್ಬಿಟ್ಟಿದೆ, ಇನ್ಫೆಕ್ಷನ್ ಥರ ಆಗ್ಬಿಟ್ಟಿದೆ. ಸೊ ಈಗ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ, ಮಾಪ್ ಮಾಡ್ತಾಯಿದ್ದೀನಿ. ಪೋರ್ಟಿಕೋ ಎಲ್ಲ ಆವಾಗಲೇ ತೊಳೆದೆ. ಆಗ್ತಾಯಿಲ್ಲ, ನನ್ನ ಕೈಲಿ ಆಗ್ತಾಯಿಲ್ಲ, ಏನು ಮಾಡೋಕ್ಕಾಗಲ್ಲ, ಮಾಡಬೇಕು. ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಆಗಿ ಸಿಗ್ತೀನಿ. ವೇಟ್ ಮಾಡಿ, ಇದ್ರೆ ಬರ್ತಾಯಿದೆ ಗಾಯ್ಸ್. ಫೈನಲಿ ಒಂದು ಮಟ್ಟಕ್ಕೆ ಎಲ್ಲ ರೆಡಿ ಆಯಿತು. ನೋಡಿ ಎಷ್ಟು ಡಿಸ್ಟರ್ಬೆನ್ಸ್ ನಮ್ಮ ಏರಿಯಾದಲ್ಲಿ. ಇವಾಗ ಫ್ರೆಶ್ ಅಪ್ ಆಗಿ ಜಸ್ಟ್ ಕಾಫಿ ಮಾಡಿ ಕುಡಿದು ಅಡುಗೆ ಮನೆ ಲೈಟ್ ಹಾಕ್ತಾಯಿದ್ದೀನಿ. ಟಡಾಣ, ಹಳೆಯ ಅಡುಗೆ ಮನೆ ಎಲ್ಲ ಹೊಸ ಹ್ಯಾಂಡಲ್ಸ್, ಹೊಸ ಡೋರ್, ಸ್ವಲ್ಪ ಲಿಟ್ಲ್ ಬಿಟ್ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಏನೋ ಹಾಕಿಲ್ಲ, ಇದಕ್ಕಂತೂ ಏನೋ ಹಾಕೇ ಇಲ್ಲ. ಒಂದು ಮ್ಯಾಟ್ ಹತ್ರ
ಹಾಕ್ಬಿಟ್ಟಿಟ್ಟಿದ್ದೀನಿ ಅಷ್ಟೇ, ಒಂದು ಮ್ಯಾಟ್ ಮಾತ್ರ, ಇದಕ್ಕಂತೂ ಏನೂ ಇಡೋದೇ ಇಲ್ಲ. ಸೊ ಫೈನಲಿ ಒಂದು ಮಟ್ಟಕ್ಕೆ ಎಲ್ಲ ರೆಡಿ ಆಯಿತು ಅಂತಲೇ ಹೇಳ್ಬೋದು ನನ್ನ ಕಿಚನ್ನು. ರಾತ್ರಿ ಊಟಕ್ಕೆ ಆ್ಯಸ್ ಯೂಶ್ವಲ್ ಅದೇ ಸಾಂಬಾರಿದೆ, ಚಪಾತಿ ಏನಾದರೂ ಮಾಡಬೇಕು. ಸೊ ಈಗ ಫ್ರೆಶ್ ಅಪ್ ಆಗಿ ಬಂದೆ. ಯುಗಾದಿ ಹಬ್ಬಕ್ಕೆ ತೊಗೊಂಡಿದ್ದಂಥ ಸಾರಿ ಇಸ್ಕೊಂಬರ್ಬೇಕು, ಬ್ಲೌಸ್ ಆಗಿದೆಯಂತೆ ಕಾಲ್ ಮಾಡಿದರು. ಸೊ ಸ್ಟೇ ಟ್ಯೂನ್, ಓಕೆನಾ? ಸೊ ಅಷ್ಟರಲ್ಲಿ ಸ್ಯಾರಿ ಅವರು ಟೇಲರ್ ಫೋನ್ ಮಾಡಿದರು, ನಿಮ್ಮ ಬ್ಲೌಸ್ ರೆಡಿ ಇದೆ ಬನ್ನಿ ಇಸ್ಕೊಂಡೋಗಿ ಅಂತ. ಸೊ ನಾನು ಕೂಡ ಬಂದೆ. ಟಿಕಲ್ ಹೋಟೆಲಿರೋರಿಗೆ ಖಂಡಿತವಾಗ್ಲೂ ಇದು ಯೂಸ್ಫುಲ್ ಆಗುತ್ತೆ. ಬೇಕಿದ್ರೆ ನಿಮ್ಮ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಕೊಳ್ಳಿ. ಪ್ರಜ್ಞಾ ಫ್ಯಾಷನ್ ಲೇಡೀಸ್ ಟೈಲರ್, ಬಿಸಿಲು ಮಾರಮ್ಮ ಟೆಂಪಲ್ ಆಪೋಸಿಟ್, ಬ್ಯಾಕ್ ಸೈಡ್ ಎಂಟ್ರನ್ಸಿಂದ ಕರೆಕ್ಟಾಗಿ ಆಪೋಸಿಟ್ ಪ್ರಜ್ಞಾ ಲೇಡೀಸ್ ಫ್ಯಾಷನ್ ಟೈಲರ್ ಅಂತ. ಸೊ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನಾನು ಇವ್ರ ಹತ್ರನೇ ಹೊಲಿಸೋದು. ಸೊ ಹಾಗಾಗಿ ಬೇಗ ಹೊಲ್ಕೊಡ್ತಾರೆ ಅನ್ನೋದು ಒಂದು. ಆಮೇಲೆ ಹ್ಯಾಂಡ್ ವರ್ಕ್, ಮಿಷಿನ್ ವರ್ಕ್ ಯಾವುದಾದ್ರೂ ಮಾಡಿಕೊಡ್ತಾರೆ. ಸೊ ಈ ಸಲ ಅರ್ಜೆಂಟಲ್ಲಿ ಅರ್ಧ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ, ಅರ್ಧ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ, ಮಿಷಿನ್ ವರ್ಕ್ ಮಾಡಿಬಿಟ್ಟಿದ್ದಾರೆ. ಬಿಕಾಸ್ ಆಫ್ ಟೈಮ್ ಇರಲಿಲ್ಲ. ಸೊ ನನಗೆ ಹಬ್ಬಕ್ಕೆ ಬೇಕಿತ್ತು ಅಂತ ಹೇಳಿದ್ದೆ, ನಾ ಕೊಟ್ಟಿದ್ದೆ ಲೇಟು. ಸೊ ಹೆಂಗೋ ಒಂದು ಮಾಡಿದ್ದಾರೆ. ಸುಮಾರು ಜನ ಯಾವ ಸೀರೆ ತೊಗೊಂಡ್ರಿ ಏನಾದರೂ ಕಮೆಂಟ್ ಮಾಡಿ ಅಂತ ಹೇಳಿದ್ರಿ. ಒಬ್ಬರು ಕೂಡ ಕರೆಕ್ಟಾಗಿ ಕಮೆಂಟ್ ಮಾಡೇ ಇರಲಿಲ್ಲ. ಈ ಸಾರಿನ ಒಬ್ಬರು ಆಂಟಿ ನಾನು ಫಸ್ಟ್ ನೋಡಿದೆ, ಬಟ್ ನನ್ನ ಕೈಯಿಂದ ಇಸ್ಕೊಂಡು ಅವರೇ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ರು. ಬಟ್ ಫೈನಲಾಗಿ ಅದು ನಂಗೆ ಬೇಡ, ನೀವೇ ತೊಗೊಳ್ಳಿ ಅಂತ ಕೊಟ್ಟರು. ಫಸ್ಟ್ ಈಸ್ ದ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ಲ ಹಾಗೆ. ಸೊ ಫಸ್ಟು ನನಗೆ ಅದೇ ಸೀರೆ ನೋಡಿದ್ದು, ನಂಗೆ ಸಿಕ್ಕಿದ್ದು ಕೂಡ ಅದೇ ಸೀರೆ. ಇವರು ಟೇಲರ್ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸ್ಟೇಟಸ್ಗೆಲ್ಲ ಹಾಕೊತೀನಲ್ವ, ಅದನ್ನೆಲ್ಲ ವೀಡಿಯೋಸ್ ಎಲ್ಲ ನೋಡ್ತಾರಲ್ಲ, ಯಾರು ನಿಮ್ಗೆ ಹಿಂಗೆಲ್ಲ ಕಮೆಂಟ್ ಮಾಡೋದು, ನಿಮಗೆ ಗೊತ್ತಿರೋರ ಹೆಂಗೆ ಏನು ಎತ್ತ ಅಂತ ವಿಚಾರಿಸ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ನಿಜಕ್ಕೂ ಅವ್ರು ಯಾರು ಏನು ಎತ್ತ ಅಂತ ನನಗೇನೂ ಗೊತ್ತಿಲ್ಲ ಅಂತೆಲ್ಲ ಹೇಳಿ ಅವ್ರ ಹತ್ರ ಮಾತಾಡಿಕೊಂಡು ಈಗ ಫೈನಲಿ ಬ್ಲೌಸ್ನ ಇಸ್ಕೊತಾ ಇದ್ದೀನಿ. ಹೆಂಗೆ ಮಾಡಿದ್ದಾರೆ ಏನು ಎತ್ತ ಪ್ರತಿಯೊಂದು ಚೆಕ್ ಮಾಡ್ತಾಯಿದ್ದೆ. ಸೊ ಹೆಂಗೆ ಮಾಡಿದ್ದಾರೆ, ಸ್ಯಾರಿ ಯಾವುದು ಗೊತ್ತಾಯ್ತಾ ನಿಮಗೆ? ಸೊ ದಯವಿಟ್ಟು ಎಲ್ಲರೂ ನೋಡ್ತಾರೆ, ನನಗೆ ಗೊತ್ತಿರೋರು, ಗುರುತು ಪರಿಚಯ ಇರೋರು, ನಮ್ಮ ರಿಲೇಟಿವ್ಸ್, ನನ್ನ ಸಂಬಂಧಿಕರು, ನನ್ನ ಫ್ಯಾಮಿಲಿ, ಹಸ್ಬೆಂಡ್ ಮನೆ ಫ್ಯಾಮಿಲಿ, ನನ್ನ ಅಪ್ಪ ಅಮ್ಮನ ಮನೆ ಫ್ಯಾಮಿಲಿ, ರಿಲೇಟಿವ್ಸ್ ಎಲ್ಲರೂ ನೋಡ್ತಾರೆ. ಸೋಷಿಯಲ್ ಮೀಡಿಯಾ ಎಲ್ಲರೂ ಯೂಸ್ ಮಾಡ್ತಾರೆ. ಒಬ್ಬರ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಮಾತಾಡಿ, ಗೊತ್ತಿಲ್ಲದೆ ಇವಳು ಅಂಥೋಳು, ಇವಳಿಂತೋಳು, ಇವಳು ಹಾಗೆ, ಇವಳು ಹಿಂಗೆ, ನನಗೆ ಅಂತಲ್ಲ, ಯಾರಿಗೂ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ನಾನು ಒಂದು ಕಮೆಂಟ್ ಮಾಡಿದಾಗ ರಿಪ್ಲೈ ಮಾಡಿರ್ತೀನಿ, ಆನ್ಸರ್ ಮಾಡಿರ್ತೀನಿ, ಅದನ್ನು ಕೂಡ ಜನ ನೋಡಿರ್ತಾರೆ. ಸೊ ಆವಾಗ ಅವರು ನಮ್ಮನ್ನು ಕೇಳಿದಾಗ ನಮಗೆ ಎಷ್ಟು ಹರ್ಟ್ ಆಗುತ್ತೆ. ಪಬ್ಲಿಕ್ ಪ್ಲೇಸ್ಗಳಲ್ಲಿ ಯಾರು ನಿಮ್ಗೆ ಹಿಂಗೆಲ್ಲ ನಾನ್ಸೆನ್ಸಂಗೆ ಕಮೆಂಟ್ ಮಾಡೋರು, ನಿಮ್ಮ ಬಗ್ಗೆ ಎಲ್ಲ ಗೊತ್ತಿದ್ದು, ನಿಮ್ಮ ಕೆಲಸಗಳನ್ನ ನೋಡಿ ನಿಮ್ಮ ಬಗ್ಗೆ ಎಲ್ಲ ತಿಳ್ಕೊಂಡು ಈ ರೀತಿ ಯಾರು ಕಮೆಂಟ್ ಮಾಡೋದು ಅಂತ ಕೇಳಿದಾಗ ನಮ್ಮ ಮನಸ್ಸಿಗಾಗುತ್ತಲ್ಲ ನೋವು, ಅದು ನಮಗೆ ಮಾತ್ರನೇ ಗೊತ್ತಿರೋದು, ಬೇರೆ ಯಾರಿಗೂ ಅದು ಗೊತ್ತಿರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ನಾನು ಅದು ಒಂದೇ ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ಳೋ ಅಂಥದ್ದು. ಬೆಳಗ್ಗೆಯಿಂದ ಏನೇನಾಯಿತು ಏನು ಎತ್ತ ಪ್ರತಿಯೊಂದು ಯಾವುದೇ ಫಿಲ್ಟ್ರ್ ಇಲ್ಲದೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಬ್ಲೌಸ್ ಇಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಬಾಯ್. ಲವ್ ಯು. ಟೇಕ್ ಕೇರ್.